ಯಿಂದ ಬಂದ. ನಾನು ರಾಮಯ್ಯನಿಗೆ ಮಂದಣ್ಣ ಸಿಕ್ಕಿದ್ದು ಹಾಗೂ ನಡೆದುದೆಲ್ಲವನ್ನೂ ಹೇಳಿದೆ. ರಾಮಯ್ಯನಿಗೆ ನಾವೆಲ್ಲ ಸೇರಿ ಈ ಹಳ್ಳಿಮುಕ್ಕ ಮಂದಣ್ಣನಿಗೆ ಮದುವೆ ಮಾಡಿಸಲು ಹೊರಟಿರೋದನ್ನು ನೋಡಿ ಆಶ್ಚರ್ಯವಾಯ್ತು. ಹಾಗೆ ಸಂಶಯವೂ ಆಗಿರಬಹುದು. ಅಲ್ಲಾ ಸ್ವಾಮಿ, ಹುಳಹಪ್ಪಟೆ ಹಿಡಿದುಕೊಂಡು ಬೀದಿ ತಿರುಗ್ತಾ ಇದ್ದಾನೆ, ಅವ ನಿಮಗೇನೋ ಬಹಳ ಬೇಕಾದೋನಿರಬಹುದು. ಆದರೆ ನಮಗೇನು ಫಾಯಿಡೆ ಹೇಳಿ ಅದರಿಂದ? ಇವ ಹುಳಹುಪ್ಪಟೆ ಮಂಗ ಮುಸಿಯಾಂತ ಕಾಡು ತಿರುಗ್ತಾ ಸಾಹೇಬ್ರಿಗೆ ಸಪ್ಲೈ ಮಾಡ್ತಿದ್ದರೆ ನನ್ನ ಮಗಳು ಹೊಟ್ಟೆಗೆ ತಣ್ಣೀರು ಹುಯ್ಯೋಬೇಕಾಗುತ್ತೆ. ಇಂಥವನಿಗೆ ಹೆಣ್ಣು ಕೊಟ್ಟು ಮಗಳ ಬಾಯಿಗೆ ಮಣ್ಣಾಕಿದಾಂತ ನಾಳೆ ನನಗೆ ಒಂದು ನಿಷ್ಠೂರ ಬರಬಾರದು ನೋಡಿ ಎಂದ. ನಾವು ಕರ್ವಾಲೋರ ಜೊತೆ ಕೀಟ ಪ್ರಪಂಚದ ಪರಮಾದ್ಭುತಗಳನ್ನು ಅನ್ವೇಷಿಸುತ್ತಿದ್ದೇವೆಂದು ತಿಳಿದಿದ್ದರೆ ರಾಮಯ್ಯ ಹುಳಹುಪ್ಪಟೆ ಇಟ್ಟುಕೊಂಡು ನಲಿತಿದ್ದೀವಿ ಎಂದು ವ್ಯಾಖ್ಯಾನಿಸಿದ್ದು ನನಗೆ ತಟಕ್ಕನೆ ನಮ್ಮೆಲ್ಲರ ನಡವಳಿಕೆಗಳು ತೀರಾ ಹಾಸ್ಯಾಸ್ಪದವಾಗಿ ಕಾಣಬಹುದಾದ ದೃಷ್ಟಿಕೋನವು ಹೊಂದಿದೆ ಎನ್ನಿಸಿತ್ತು. ನಾನು ರಾಮಯ್ಯ ಹುಳಹುಪ್ಪಟೆ ವಿಚಾರ ತಿಳಿಬೇಕಂತಾನೆ ಕರ್ವಾಲೋರಿಗೆ ಸರ್ಕಾರ 1500 ರೂಪಾಯಿ ಸಂಬ್ರು ಕೊಟ್ಟಿದೆ. ಅದನ್ನು ನೀನು ಅಷ್ಟೊಂದು ಉದಾಸೀನ ಮಾಡಿ ನೋಡಬೇಡ. ಅದಿರಲಿ, ನಿನ್ನ ಏಲಕ್ಕಿ ತೋಟಕ್ಕೆ ಹುಳ ಬಿದ್ದು ದರಿದ್ರ ಹಿಡಿದು ಪಾಪರಾಗಿ ತಾನೇ ನಾರ್ವೆ ಬಿಟ್ಟು ಇಲ್ಲಿಗೆ ಬಂದಿದ್ದು, ಅದನ್ನ ಮರೆತೇ ಬಿಟ್ಟಿಯಾ ಎಂದೆ. ಸರಕಾರ 1,500 ರೂ. ಸಂಬಳ ಕೀಟಶಾಸ್ತ್ರಜ್ಞನಿಗೆ ಕೊಡುತ್ತಿದೆ ಎಂದು ಪ್ರಸ್ತಾಪಿಸಿದ್ದು ಒಳ್ಳೆಯದೇ ಆಯ್ತು. ರಾಮಯ್ಯ ನಿಜವಾಗಿಯೂ ಗೊಂದಲಕ್ಕೆ ಬಿದ್ದ. ತನ್ನ ಧಾಟಿಯನ್ನು ಬದಲಾಯಿಸುವ ಧೋರಣೆಯಲ್ಲಿ ಇರಬೋದ್ರಪ್ಪ ಯಾರಲ್ಲ ಅಂತಾರೆ. ಮುಖ್ಯ ನಾಳೆ ದಿನ ನನ್ನ ಮಗಳಿಗೆ ಒಂದು ತೊಂದರೆ ಆಗಬಾರದು ನೋಡ್ರಿ. ನೀವು ದೂರದೋರು. ನಿಮಗೆ ಮಂದಣ್ಣ ನಿನ್ನೆ ಮೊನ್ನೆ ಪರಿಚಯ. ನಿಮಗೆ ಅವನ ವಿಷಯ ಸರಿಯಾಗಿ ಗೊತ್ತಿಲ್ಲ. ನಾನು ಹುಟ್ಟಾಗಿಂದ ಅವನ್ನ ನೋಡಿದೀನಿ. ಅವನ್ನ ಮುಂದೆ ತರಬೇಕಂತ ಬಹಳ ಪಾಡುಪಟ್ಟಳು. ಈ ಮುಂಡೆ ಮಗ ಹುಟ್ಟಾಗಿಂದು ಹಿಂದೆ ಕುರುಬನ ಹಂಗೆ ಹಕ್ಕಿಪಕ್ಕಿ ಹುಳ ಹುಪ್ಪಟೆ, ಚಾಟರ ಬಿಲ್ಲು, ಶಿಕಾರಿ ತಿರುನಾರ ತಿರುಗೋದು. ಒಂದು ಸಾರಿ ಮನೇಲಿ ಜಗಳಾಡಿ ಮನೆ ಬಿಟ್ಟು ಹಾವುಗೊಲ್ಲರ ಜೊತೆ ಹೊರಟೋಗಿದ್ದ. ಪ್ರಭಾಕರ ಹೇಳಿದ, ಆ ಹಳೆ ಕತೆ ಕಟ್ಟಿಕೊಂಡು ಈಗೇನಾಗಬೇಕಾಗಿದೆ ರಾಮಯ್ಯ? ನಾನು ಸರ್ಕಸ್ ಕಂಪೆನಿ ಜೊತೆ ಓಡೋಗಿದ್ದೆ, ಹಾಗಂತ ನಾನು ಹಾಳಾಗಿ ಹೋದೆನೋ ಹ್ಯಾಗೆ ಹೇಳು? ಕರ್ವಾಲೋ ಸಾಹೇಬ್ರು ಹಂಗೆಲ್ಲ ಒಬ್ಬರ ಹಾಳು ಮಾಡುವಂಥೋರಲ್ಲ. ಮಂದಣ್ಣ ಈಗ ನೀನು ಹೇಳ್ಕೊಡೋಲ್ಲ ಅಂದಿದ್ದಕ್ಕೆ ಬೇಜಾರಲ್ಲಿದ್ದಾನೆ. ತಾನಾಗೇ ಬಂದೋನ್ನ ಬೇಡಾಂತ ಹೇಳಿ ಆಮೇಲೆ ನೀನು ಮತ್ತೊಬ್ಬರ ಮನೆಬಾಗಿಲಿಗೆ ಹೋಗಿ ಹೊಸೆಯೋದು ಹ್ಯಾಗಿದೆ ಯೋಚನೆ ಮಾಡು ಎಂದ. ಪ್ರಭಾಕರನ ಮಾತು ನಾರ್ವೆ ರಾಮಯ್ಯನ ಮರ್ಮಕ್ಕೆ ತಾಕಿತೆಂದು ಕಾಣುಯಿದೆ. ಅದು ಸರಿ ಸ್ವಾಮಿ, ಆ ಕೊಂಪೇಲಿದ್ದಾನೆ. ಅಲ್ಲಿಗೆ ಹೆಣ್ಣು ಕೊಡೋದೆಂದರೆ ಸುಡುಗಾಡಿಗೆ ಕಳಿಸಿದಂಗೆ ಮಕ್ಕಳನ್ನ. ಎಲ್ಲಾರೂ ಹಿಂಗೆ ಪ್ಯಾಟಿ ಕಡೆ ಒಂದು ನೌಕರಿನಾರು ಇದಿದ್ರೆ ನಾನು ಗಟ್ಟಿ ಮನಸ್ಸು ಮಾಡ್ತಿದ್ದೆ ಎಂದ. ಕರ್ವಾಲೋ ಸಾಹೇಬ್ರು ಹೇಳಿದರಂತೆ, ನಿಂಗೇನ ಹೆಂಡರಿಲ್ಲ ಮಕ್ಕಳಿಲ್ಲ, ನಿಂಗ್ಯಾಕೆ ನೌಕರಿ ಅಂತ? ಹುಚ್ಚು ಬಿಡದೆ ಮದುವೆಯಾಗೋದಿಲ್ಲ, ಮದುವೆಯಾಗದೆ ಹುಚ್ಚು ಬಿಡೋದಿಲ್ಲ ಅಂದ್ಹಂಗೆ ಆಗಿದೆ ನೋಡು. ನೀನೊಂದು ಮಾತು ಕರ್ವಾಲೋ ಸಾಹೇಬ್ರಿಗೆ ಹೇಳಿ ಗಟ್ಟಿ ಮನಸ್ಸು ಮಾಡಿ ಮದುವೆ ಮಾಡು, ಎಲ್ಲಾ ಸರಿಯಾಗ್ತದೆ ಎಂದೆ. ಏನ್ ಸರಿ ಹೋಗ್ತದೋ ಏನ್ ಕತೇನೋ? ಆ ಮಂದಣ್ಣ ಬ್ಯಾರೆ ಅಪ್ಪ ಸಮ್ಮೇಲೆ ಹುಟ್ಟಿದ ಹುಡುಗ ಅಂತ ಒಂದು ಪುಕಾರು. ನಾನು ಬಡವ, ಬಹಳ ಜನಕ್ಕೆ ಸಮಾಯಿಷಿ ಮಾಡೋಕಾಗುತ್ತೆ ಎಂದು ಮಂದಣ್ಣನ ಜನ್ಮವೃತ್ತಾಂತ ಇತ್ಯಾದಿಗಳನ್ನೆಲ್ಲ ತೆಗೆದು ಏನೋ ಒಂದು ರೀತಿ ಚೌಕಾಸಿ ವ್ಯಾಪಾರ ಆರಂಭ ಮಾಡಿದ. ನನಗೆ ಈ ಮಾತನ್ನು ನಿಲ್ಲಿಸಬೇಕೆನ್ನಿತು. ಹಂಗೆಲ್ಲ ಹೇಳೋರ ಮಾತು ತಗೊಂಡು ವ್ಯವಹಾರ ಮಾಡೋಕಾಗಲ್ಲ. ಅವಕ್ಕೇನು ಕೊನೆ ಮೊದಲಿರೋಲ್ಲ. ನೀ ಬೇಕಾದರೆ ಈಗಿಂದೀಗ್ಲೇ ಹೋಗಿ ನಿನ್ನ ವಿಷಯ ಏನೇಳ್ತಾರೆ ಕೇಳು, ಆಗ ಗೊತ್ತಾಗತ್ತೆ ಕಂಡೋರಾತಿಗೆ ಏನು ಬೆಲೆ ಕೊಡಬೇಕಂತ ಎಂದೆ. ನಾನು ಯಾವ ಉದ್ದೇಶವೂ ಇಲ್ಲದೆ ಹೀಗೆ ಹೇಳಿದ್ದೆ. ಆದರೆ ನಾರ್ವೆ ರಾಮಯ್ಯ ಮಾತ್ರ ದಿಗಿಲು ಬಿದ್ದವನಂತೆ ಕಂಡ. ಗಟ್ಟಿಯಾಗಿ, ಹೇಳ್ತಾರೆ ಹೇಳೆ ಏನು? ಹೆಣ್ಣು ಹೆತ್ತೋರ ಕಷ್ಟ ಸುಖ ಹೆಣ್ಣು ಹೆತ್ತೋರಿಗೆ 52/174 ಮಾಡಿದೋರ ಪಾಪ ಆಡಿದೋರ ಬಾಯಾಗಂತೆ. ಇಲ್ಲಿ ತನಕ ಬರೋಹಂಗ ಬೊಗಳಿದಾರಂದ ಮೇಲೆ ಎಂದು ಗಾಬರಿಯಿಂದ ಕೂಗಿದ. ನನ್ನ ಹತ್ರ ಯಾರೂ ಏನೂ ಹೇಳಿಲ್ಲೋ ರಾಮಯ್ಯ, ಸುಮ್ಮನೆ ಲೋಕಾರೂಢಿ ಹಾಗಂದೆ ಅಷ್ಟೇ ಎಂದು ಸಮಾಧಾನ ಮಾಡಲೆತ್ನಿಸಿದೆ. ನಕ್ಷತ್ರ ಚಿಹ್ನೆ ಹೇಳಲಿ ಬಿಡಿ, ಹೇಳಿದರೆ ನಂಗೇನು ಹೆದ್ರಿಕೆಯ? ಕಳ್ಳನ ಮನಸ್ಸು ಹೂಳ್ಗಂತೆ. ನಂಗೇನು ಎಂದು ಒದರಾಡಿದ. ಯಾವುದೋ ನನಗೆ ಗೊತ್ತಿಲ್ಲದ ಸಮಾಚಾರ ಒಂದನ್ನು ನನ್ನ ಮಾತು ಕೆದಕಿತ್ತು. ನೋಡಣ, ಕರ್ವಾಲೋ ಸಾಹೇಬ್ರಿಗೆ ಒಂದು ಮಾತು ಕೇಳಿನಿ ಎಂದು ಪ್ರಭಾಕರನ ಕಡೆ ತಿರುಗಿ, ನೀವು ಯಾವಾಗ ಇದ್ದೀರಾ ಸ್ವಾಮಿ ಆಫೀಸಿನಾಗೆ ಎಂದು ಕೇಳಿದ. ಯಾಕಪ್ಪ ಎಂದು ಗಾಬರಿಯಿಂದ ಪ್ರಭಾಕರ ಕೇಳಿದ. ನಾ ಯಾವ ಬಿಕನಾಸಿಂತ ನನ್ನ ಆಫೀಸೊಳಗೆ ಬಿಡ್ತಾರೆ ಸ್ವಾಮಿ ಎಂದು ನಾರ್ವೆ ರಾಮಯ್ಯ ಗೊಣಗಿದ. ನಾರ್ವೆ ರಾಮಯ್ಯನ ನಿರ್ಗಮನದ ಅನಂತರ ನನಗೆ ಮಂದಣ್ಣನ ಮೇಲೆ ಜುಗುಪ್ಪೆ ಬಂದಿತು. ನನ್ನ ಜೀವಮಾನದಲ್ಲಿ ಎಂದು ನಾನು ಮದುವೆ ದಳ್ಳಾಳಿ ಕೆಲಸ ಮಾಡಿರಲಿಲ್ಲ. ನಾನು ಪ್ರಭಾಕರ ಸೇರಿಕೊಂಡು ಮುಂದಿನ ಉಪಾಯ ಚಿಂತಿಸಿದೆವು. ಕರ್ವಾಲೋರಿಗೆ ಹೇಳಿ ಮಂದಣ್ಣನಿಗೆ ಒಂದು ಕೆಲಸ ಕೊಡಿಸಬೇಕೆಂದು ಯೋಚಿಸಿದೆವು. ಆದರೆ ಈ 1 ತಿಂಗಳೊಳಗಾಗಿ ಮದುವೆಯಾಗದೆ ಹೋದರೆ ಆಮೇಲೆ 6 ತಿಂಗಳು ಮದುವೆ ಮುಹೂರ್ತಾನೇ ಇಲ್ಲ ಎಂದು ಬೇರೆ ಮಂದಣ್ಣ ಬೆದರಿಕೆ ಹಾಕಿದ್ದ. ಅದನ್ನು ಪ್ರಭಾಕರ್ಗೆ ಹೇಳಿದೆ.
ಅವನ ಮುಖದ ಚಿಂತೆ ಇನ್ನಷ್ಟು ದ್ವಿಗುಣವಾಯಿತು. ಅವನು ಇದ್ದಕ್ಕಿದ್ದಂತೆ, ಸಾರ್ ನಮಗ್ಯಾಕೆ ಬೇಕು ಸಾರ್ ಈ ವ್ಯವಹಾರ? ಇವರು ಯಾರು ಮರ್ಯಾದಸ್ಥರ ತರಕ 53/174 ನಾಳೆ ಏನಾದರೂ ಒಂದು ಹೆಚ್ಚು ಕಡಿಮೆ ಆದರೆ ಮತ್ತೆ ರಾಮಯ್ಯ ಹಿಡಿದುಕೊಂಡು ನಮಗೆ ದಬಾಯಿಸ್ತಾನೆ ಎಂದ. ನನಗೂ ಅವನಂತೆಯೇ ಅನ್ನಿಸಿತ್ತು. ಆದರೆ ಈಗ ಹಿಡಿದಿದ್ದುದನ್ನು ಬಿಡೋ ಹಾಗಿರಲಿಲ್ಲ. ಹೇಗೋ ಒಂದು ಕೊನೆ ಮುಟ್ಟಿಸಬೇಕಾಗಿತ್ತು. ಪ್ರಭಾಕರನ ಜೊತೆ ಸಂಶೋಧನಾ ಕೇಂದ್ರಕ್ಕೆ ಹೋದೆ. ಕರ್ವಾಲೋ ಸಾಹೇಬ್ರಿಗೆ ಈ ಮದುವೆ ಎಂಥ ತರಲೆ ವಿಷಯ ಹೇಳುವುದು ಬೇಡವೆಂದುಕೊಂಡು. ಸಾರ್ ಮಂದಣ್ಣನಿಗೆ ಒಂದು ನೌಕರಿ ಸಿಗಲ್ಲ ಅಂತ ಬೇಸರ ಮಾಡಿಕೊಂಡು ಎಲ್ಲೆಲ್ಲೋ ತಿರುಗ್ತಿದ್ದಾನೆ ಸಾರ್. ನನ್ನ ಹತ್ತಿರ ಮಿನಿಸ್ಟಿಗೆ ಒಂದು ಅರ್ಜಿ ಬರೆದು ಕೊಡಿಂತ ಬಂದಿದ್ದ ಅಂದೆ. ಕರ್ವಾಲೋ ಕೋಪದಿಂದ, ಸ್ಟುಪಿಡ್ ಫೆಲೋ, ಅಯೋಗ್ಯ, ನನ್ನ ಹತ್ತಿರ ಬಂದು ಒಂದು ಪ್ಯೂನ್ ಕೆಲಸ ಕೊಡಿಂದ. ನಾಚಿಗೆಯಾಗೋದಿಲ್ಲ ಅವನಿಗೆ. ನನ್ನ ಶಿಷ್ಯಾಂತ ಅನ್ನಿಸಿಕೊಂಡು ಪ್ಯೂನ್ ಆಡ್ತೀನಿ ಅಂತ ಅನ್ನೋದಕ್ಕೆ ಗಮಾರ ಅವನು ಎಂದು ಉರಿದುಬಿದ್ದರು. ಇಲ್ಲ ಸಾರ್, ಬರೀ ಹೊಟ್ಟೆಪಾಡಿಗೆ ಅವನು ಹಾಗಾಡ್ತಿಲ್ಲ ಸಾರ್. ಏನೋ ಕಾಂಪ್ಲಿಕೇಶನ್ ಬಂದಿದೆ ಅವನಿಗೆ, ಏನೋ ಫ್ಯಾಮಿಲಿ ತೊಂದರೆಗಳು ಎಂದೆ. ಆಲ್ ರೈಟ್, ಅವನ ತೊಂದರೆ ಏನಿದ್ರೂ ಪರಿಹರಿಸೋಣ. ಆದರೆ ಅವನು ಏನಾಗಬೇಕನ್ನೋದು ನನಗೆ ಗೊತ್ತು. ಅವನು ಇನ್ನೂ ತಿಳಿದುಕೊಳ್ಳೋದು ಸಾಧಿಸೋದು ಬಹಳ ಇದೆ. ಪ್ಯೂನ್ ಕೆಲಸ ಅಟೆಂಡರ್ ಕೆಲಸ ಅಂತ ಅಂಗಲಾಚಬಾರದು ಅಷ್ಟೇ. ಶೇಮ್ ಎಂದರು. ನಾನು ಬೆಚ್ಚಿ ಬಿದ್ದೆ. ಪ್ರಭಾಕರ ಚಡಪಡಿಸಿದ. ನನಗೆ ಏನೂ ಸರಿಯಾಗಿ ಗೊತ್ತಾಗಲೇ ಇಲ್ಲ. ಈ ಮಂದಣ್ಣ ಮಂಗ ಸೂಳೆಮಗ ಪಿನ್ಮಟನ್ ಹೊತ್ತುಕೊಂಡು ತಿರುಗ್ತಾ ಇದ್ದ. ಕರ್ವಾಲೋ ನೋಡಿದರೆ ಇವನು ಭಾರಿ ಪ್ರತಿಭಾವಂತ ಅನ್ನೋ ಹಾಗೆ ಹೇಳ್ತಾರೆ. ಇರೋ ವಿಷಯ ಹೇಳುತ್ತೇನೆ ಎಂದು ಯೋಚಿಸಿದೆ. ನೀವು ಕೆಲಸ ಕೊಡದೆ ಇದ್ದುದಕ್ಕೆ ಅವನ ಮಾವ ಹೆಣ್ಣು ಕೊಡೋಲ್ಲ ಅಂತ ಹೇಳಿ ತಿರಸ್ಕರಿಸಿದನಂತೆ ಸಾರ್ ಎಂದೆ. ಐ ಸಿ ಎನ್ನುತ್ತಾ ಕರ್ವಾಲೋ ದಿಗ್ಭ್ರಾಂತಿಯಿಂದೆಂಬಂತೆ ಬಿಡುಗಣ್ಣು ಬಿಡುತ್ತಾ ಕುಳಿತು ಬಿಟ್ಟರು. ಮಂದಣ್ಣ ಅವರಿಗೆ ಇದ್ದಕ್ಕಿದ್ದಂತೆ ಪ್ರೇಮ, ಕಾಮ, ಕೋಪ, ತಾಪ ಇತ್ಯಾದಿ ಅರಿಷಡ್ವರ್ಗಗಳನ್ನು ಹೊಂದಿರುವ ಮಾನವನಂತೆ ಕಾಣತೊಡಗಿದ. ಈವರೆಗೂ ಅವರಿಗೆ ಅವನು ಹೊಮೊಸೆಪಿಯನ್ ವರ್ಗದ ಒಂದು ಅಪೂರ್ವ ಸ್ಪೆಸಿಮನ್ ಮಾತ್ರವಾಗಿದ್ದ. ಇದನ್ನೆಲ್ಲ ಕೇಳಿದ ನಂತರ ಕರ್ವಾಲೋ ಚಿಂತಾಕ್ರಾಂತರಾದರು. ತಕ್ಷಣದಲ್ಲಿ ಅವರು ಅವನಿಗೆ ಯಾವುದೇ ಕೆಲಸ ಕೊಡುವಂತೆಯೂ ಇರಲಿಲ್ಲ. ಅದೂ ಅಲ್ಲದೆ ಚಿಲ್ಲರೆ ಜವಾನಿಕೆ ಕೆಲಸ ಕೊಡಲು ಅವರು ತಯಾರಿರಲಿಲ್ಲ. ಏಕೆಂದರೆ ಜವಾನನೊಬ್ಬನೊಡನೆ ಸಾಹೇಬರು ಅಷ್ಟೊಂದು ಆತ್ಮೀಯವಾಗಿರುವುದು ಹೇಗೆ? ಇದರೊಡನೆ ಇನ್ನೊಂದು ತಿಂಗಳು ಕಳೆದರೆ ಆಮೇಲೆ ಮದುವೆ ಮುಹೂರ್ತವೇ ಇಲ್ಲವಂತೆ ಎಂಬುದನ್ನು ಹೇಳಿದೆ. ಕರ್ವಾಲೋ ಇನ್ನಷ್ಟು ಮುಖ ಹಿಂಜಿಕೊಂಡು ಕುಳಿತರು. ಕೊನೆಗೆ ನಾನು ಸಮಸ್ಯೆ ಬಗೆಹರಿಸಿದೆ. ನಾರ್ವೆ ರಾಮಯ್ಯ ಬಂದಾಗ ಕರ್ವಾಲೋ ಅವನಿಗೆ ನೀನು ಮಗಳನ್ನು ಕೊಟ್ಟು ಲಗ್ನ ಮಾಡಿಬಿಡು. ಸಂಸಾರ ಒಂದಿಗ ಅಂತ ಆದರೆ ನನಗೆ ಕೆಲಸ ಕೊಡಿಸೋದು ಸುಲಭ ಆಗುತ್ತೆ ಅಂತ ಹೇಳುವುದು ಎಂದು. ನನ್ನ ಉಪಾಯ ಕರ್ವಾಲೋರಿಗೂ ಒಪ್ಪಿಗೆಯಾಯ್ತು. ಆಗಲಿ, ಅದಕ್ಕೇನಂತೆ, ಪೂರ್ ಫೆಲೋ ಮದುವೆ ಆದರೆ ಕೊಂಚ ಜವಾಬ್ದಾರಿಯುತವಾಗಿ ವರ್ತಿಸಬಹುದು ಎಂದರು. ಈಚೆಗೆ ಪ್ರಭಾಕರನೊಡನೆ ಹೊರ ಬಂದಾಗ ಪ್ರಭಾಕರ ಒಂದು ವಿಷಯ ತಿಳಿಸಿದ. ಗೂಬೆ ಮುಖದ ನಾಗರಾಜ ರಿಸರ್ಚ್ ಸ್ಟೇಷನ್ನಿನ ಸಹೋದ್ಯೋಗಿಯೊಬ್ಬನೊಂದಿಗೆ ಕರ್ವಾಲೋರಿಗೂ ಮಂದಣ್ಣನಿಗೂ ಯಾವ ರೀತಿ ಸಂಬಂಧ ಎಂದು ಸಂಶಯ ವ್ಯಕ್ತಪಡಿಸಿ, ಮುದುಕ ಹೆಣ್ಣು ಬಿಟ್ಟು ದೂರ ಇದ್ದಾನಲ್ಲ, ಮಂದಣ್ಣನ್ನೇ ಹೆಣ್ಣಿ ಮಾಡ್ಕೊಂಡಿದ್ದಾನೆ ಎಂದು ಹೇಯವಾಗಿ ಮಾತಾಡಿದ್ದನಂತೆ. ಅಂತೂ ಪೊಲೀಸರಿಂದ ಹಿಡಿದು ನಾಗರಾಜನವರೆಗೆ ಎಲ್ಲರೂ ಕರ್ವಾಲೋರ ಮೇಲೆ ಸಂಶಯದ ದೃಷ್ಟಿ ಬೀರುತ್ತಲೇ ಇದ್ದರೂ ತಮ್ಮದೇ ಆದ ರೀತಿಯಲ್ಲಿ. ಪ್ರಭಾಕರ ನನ್ನನ್ನು ಅವನ ಲ್ಯಾಬಿಗೆ ಕರೆದುಕೊಂಡು ಹೋಗಿ ಅವನೇ ಮಾಡಿದ ಎನ್ಲಾರ್ಜರ್ ಇತ್ಯಾದಿಗಳನ್ನೆಲ್ಲ ತೋರಿಸಿದ. ಆತ ತೆಗೆದಿದ್ದ ಅನೇಕ ಹುಳು ಹುಪ್ಪಟೆಗಳ ಮಾಕ್ರೋ ಚಿತ್ರಗಳನ್ನೆಲ್ಲ ತೋರಿಸಿದ. ನಾನಂತೂ ಆ ದುಂಬಿ, ಮಿಡತೆ, ಚಿಟ್ಟೆಗಳ ಅದ್ಭುತ ರೂಪ ರಚನೆಗಳನ್ನು ನೋಡಿ ಮರುಳ ಅನೇಕ ಬಾರಿ ರಾತ್ರಿಯಾದ ನಂತರ ನಮ್ಮ ಮನೆ ದೀಪಕ್ಕೆ ಬಂದು ಬೀಳುತ್ತಾ ಅನೇಕ ದುಂಬಿ, ಮಿಡತೆಗಳನ್ನು ಮೆಟ್ಟು ತೆಗೆದುಕೊಂಡು ಚೆಚ್ಚಿ ಸಾಯಿಸುತ್ತಿದ್ದೆ. ಇನ್ನು ಮೇಲೆ ಅವುಗಳನ್ನು ಗಮನಿಸಬೇಕೆಂದು ನಿರ್ಧರಿಸಿದೆ.